ಈ ಪಕ್ಕದಲ್ಲಿ ಇರೋ 2 ಫುಡ್ ಸ್ಟಾಲ್ಸ್, ಒಂದು ಸ್ಟಾಲ್ ಅಲ್ಲಿ ಏನೋ ತುಂಬಾ ಜನಗಳು ತುಂಬಿಕೊಂಡಿದ್ದಾರೆ, ಅದೇ ಇನ್ನೊಂದು ಸ್ಟಾಲ್ ಅಲ್ಲಿ ಫುಲ್ ಖಾಲಿ. ಆದ್ರೆ ಇದ್ರ ಹಿಂದ್ಗಡೆ ಇರೋ ಒಂದು ಬಿಸ್ನೆಸ್ ಸೀಕ್ರೆಟ್ ನ ಕೇಳಿದ್ರೆ ನೀವು 100% ಶಾಕ್ ಆಗ್ತೀರಾ. ನೋಡಿ, ಸ್ಟಾಲ್ ಏನಲ್ಲಿ ಫುಲ್ ರಶ್ ಅಂತ ಒಬ್ಬ ಇನ್ನೊಂದು ಅಂಗಡಿಗೆ ಹೋದ. ಅಲ್ಲಿ ರೇಟ್ ನೋಡಿದ್ರೆ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಗುರು, ಆ ಕಡೆ ಅಷ್ಟೊಂದು ಕಮ್ಮಿ ಕೊಡ್ತಾವ್ರೆ, ನೀನ್ ನೋಡಿದ್ರೆ ರೇಟ್ ಇಷ್ಟೊಂದು ಇಟ್ಟಿದ್ಯಾ, ಇನ್ನ ಬಿಸ್ನೆಸ್ ಹೆಂಗಾಗುತ್ತೆ ನಿಮ್ದು ಅಂತ ಕೇಳ್ದ. ಅದಕ್ಕೆ ಆ ಅಂಗಡಿ ಓನರ್ ನಗ್ತಾ ಒಂದು ಉತ್ತರನ ಕೊಟ್ಟ. ಗುರು, ಆ ಪಕ್ಕದಲ್ಲಿರೋ ಅಂಗಡಿ ಕೂಡ ನಂದೆ ಅಂತ. ನೋಡಿ, ಒಂದೇ ಏರಿಯಾದಲ್ಲಿ ಒಂದೇ ಓನರ್, ಆದ್ರೆ 2 ಬೇರೆ ಬೇರೆ ಅಂಗಡಿ. ಆ ವ್ಯಕ್ತಿ ನೀವು ಯಾಕೆ ಈ ತರ ಅಂತ ಕೇಳಿದ್ರೆ, ಈ ಏರಿಯಾದಲ್ಲಿ ಬೇರೆ ಕಾಂಪಿಟೇಟರ್ ಯಾರು ಬರಬಾರ್ದು ಅಂತ. ಒಂದೇನೋ ಚೀಪ್ ಫುಡ್ ಸ್ಟಾಲ್, ಇನ್ನೊಂದು ಕಾಸ್ಟ್ಲಿ ಫುಡ್ ಸ್ಟಾಲ್. ಒಂದ್ ವೇಳೆ ಹೊಸಬ್ರು ಏನಾದ್ರು ಬಂದು ಕಾಂಪಿಟೇಷನ್ ಕೊಡಕ್ ಬಂದ್ರು ಅವ್ರ ಸರ್ವೆ ಆಗಲ್ಲ. ಸೊ ಇದನ್ನೇ ಬಿಸ್ನೆಸ್ ನಲ್ಲಿ ಮಾರ್ಕೆಟ್ ಸೆಗ್ಮೆಂಟೇಷನ್ ಅಂತ ಕರೀತಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಯೂನಿಲಿವರ್ ಕಂಪನಿ. ಸರ್ಫ್ ಎಕ್ಸೆಲ್, ರಿನ್, ವೀಲ್ ಈ ಒಂದು 3 ಪ್ರಾಡಕ್ಟ್ಸ್ ಗೆ ಓನರ್ ಬಂದ್ಬಿಟ್ಟು ಒಬ್ಬನೇ. ಈ ಒಂದು ಸ್ಟ್ರಾಟಜಿಯಿಂದ ಅವರು ಇಂಡಿಯಾದಲ್ಲಿ 40% ಮಾರ್ಕೆಟ್ ಶೇರ್ಸ್ ನ ಕ್ಯಾಪ್ಚರ್ ಮಾಡಿದ್ದಾರೆ. ಕಸ್ಟಮರ್ ಮೈಂಡ್ ಅಲ್ಲೂ ಅವ್ರದೇ ಜಾಗ, ಸೂಪರ್ ಮಾರ್ಕೆಟ್ ಅಲ್ಲೂ ಅವ್ರದೇ ಜಾಗ. ಸೊ ನಿಮ್ಮ ಒಂದು ಕಸ್ಟಮರ್ ಯಾರಂತ ಮೊದಲು ಐಡೆಂಟಿಫೈ ಮಾಡಿ, ಅದಕ್ಕೆ ತಕ್ಕನಂಗೆ ಪ್ರಾಡಕ್ಟ್ಸ್ ನ ರೆಡಿ ಮಾಡಿ. ಸೊ ಈ ಸ್ಟ್ರಾಟಜಿ ನಿಮ್ಮ ಬಿಸ್ನೆಸ್ ಗೆ ಯಾವ ರೀತಿ ಯೂಸ್ ಆಗುತ್ತೆ ಅಂತ ಡೀಟೇಲ್ಡ್ ಡಾಕ್ಯುಮೆಂಟ್ ನ ರೆಡಿ ಮಾಡಿದ್ದೀನಿ. ಸೊ ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಗೆ ಇಷ್ಟ ಬಂದಿದ್ದ ಎಮೋಜಿನ ಹಾಕಿ, ಅಂಡ್ ನಾನು ಈ ಒಂದು ಡೀಟೇಲ್ಸ್ ನಿಮ್ಮ ಟೀಮ್ಗೆ ಶೇರ್ ಮಾಡ್ತೀನಿ. ಅಂಡ್ ಇದನ್ನ ನೆನ್ಪಿಟ್ಕೊಳ್ಳಿ, ಪೇಜ್ ನ ಫಾಲೋ ಮಾಡಿಬಿಟ್ಟು ಕಮೆಂಟ್ ಮಾಡಿ, ಇಲ್ಲ ಅಂತಂದ್ರೆ ಆಟೋಮೇಷನ್ ವರ್ಕ್ ಆಗಲ್ಲ. ಇನ್ನ ಸಿಗೋಣ ಮತ್ತೆ.